ಮನೆಯಲ್ಲಿಲ್ಲ. ಅಂದರೆ ಒಂಟಿ ಮನೆಯಲ್ಲಿ ಸೊಂಟ ಬಳುಕುವ ಒಬ್ಬಂಟಿ ಹೆಣ್ಣು ಮಾತ್ರ. ಯಾರು ನೀನು? ಗೊತ್ತಿಲ್ಲ? ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಏನು ಅರ್ಥ? ಕಟ್ಕೊಂಡ್ರೆ ಗಂಡ ಆಗ್ತೀನಿ, ಬಲತ್ಕರಿಸಿದರೆ ಭಂಡ ಆಗ್ತೀನಿ, ಏನು ಮಾಡಿದ್ರೆ ಚಂಡ ಆಗ್ಬಿಡ್ತೇನೆ. ಛೇ ಪಾಪಿ, ಈ ರೀತಿಯಾಗಿ ಒಂದು ಒಂಟಿ ಹೆಣ್ಣು ಇರ್ಬೇಕಾದ್ರೆ ಅಸಭ್ಯವಾಗಿ ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ವೇ ನನಗೆ? ಇರಬಹುದು ಎಂದು ಕಂಡು ಕೇಳರಿಯದ ಈ ನಿನ್ನ ರೂಪ ರಾಶಿಯನ್ನು ಕೆತ್ತಲು ಬ್ರಹ್ಮನ ಪಂಚವಾರ್ಷಿಕ ಯೋಜನೆಯಲ್ಲಿ ರೂಪುಗೊಂಡಿರಬೇಕು. ಅದಾವ ಕುಂಚ ಈ ಮಿಂಚನ್ನು ನೀಡಿತು ನಿನಗೆ? ಒಂದು ಒಂಟಿ ಹೆಣ್ಣು ಇದ್ದಾಳೆ ಮನೆಯಲ್ಲಿ ಅಂದ್ಬಿಟ್ಟು ಒಂದು ಹೆಣ್ಣಿನ ಜೊತೆ ಇಷ್ಟೊಂದು ಅಸಭ್ಯವಾಗಿ ನಡ್ಕೊಳ್ತಾ ಇದ್ದಲ್ಲ. ನೀನು ಅಂದುಕೊಂಡಂತೆ ನಿನ್ನ ತೋಳತಕ್ಕಿಲಿ ಹಾಡಿಕೊಟ್ಟು ಕೊಪ್ಪಳಿಸೋದಕ್ಕೆ ನನ್ನನ್ನು ಏನು ವೇಷ ಅಂತ ತಿಳ್ಕೊಂಡಿದ್ಯಾ? ನೋಡು, ಮರ್ಯಾದಿಂದ ಹೇಳ್ತಾ ಇದೀನಿ, ಬಂದ ದಾರಿಗೆ ಸೂಕ್ತವಿಲ್ಲ ಅಂತ ಮೊದಲಿನಿಂದ ಹೊರಟೋಗ್ಬಿಡು. ಈ ವರ್ಣಕಂಠನ ಜಯಮಾನದಲ್ಲಿ ಇಲ್ಲ. ನೋಡು, ನೀನು ಹಾಗೆ ಒಲಿದು ಬಂದ್ರೆ ಇಲ್ಲಿಯೇ ಮಾಂಗಲ್ಯ ಧಾರಣ. ಮಾಂಗಲ್ಯ ಧಾರಣೆ? ಏಯ್, ಮಾಂಗಲ್ಯದ ಅರ್ಥ ಅಷ್ಟೇ ಅಲ್ಲದೆ ಸಂಸ್ಕೃತಿ, ಭಾವನೆಗಳು, ಪ್ರೀತಿ, ವಿಶ್ವಾಸ ಇದ್ರ ಬೆಲೆ ಗೊತ್ತಿದ್ದೀರ ನೀನು? ಮಾಂಗಲ್ಯ ಕಟ್ತೀನಿ ಅಂತ ಹೇಳ್ತೀಯಲ್ಲ, ಅದನ್ನ ಕಟ್ಟೋದಕ್ಕೆ ನಿನಗೆ ಸ್ವಲ್ಪನಾದ್ರೂ ಕುಂಚಿತಾದ್ರೂ ಅದ್ರ ಬೆಲೆ ಗೊತ್ತಿದ್ಯಾ? ಮಾಂಗಲ್ಯ ಕಟ್ತೀನಿ ಅಂತ ಬಂದಿದ್ಯಲ್ಲ, ನಾಚಿಕೆ ಆಗೋದಿಲ್ವೇನೋ ಹೇಳಿ. ವಯಸ್ಸು 20 ಕಾಮದ ವಾಸನೆಯನ್ನು ಗ್ರಹಿಸಿದ ನಿನ್ನನ್ನು ನಾನೊಮ್ಮೆ ಸ್ಪರ್ಶಿಸಲೇಬೇಕು. ಕತ್ತಲಾದರೆ ಹೆಣ್ಣುಗಳು ಇಷ್ಟಪಟ್ಟರನ್ನೇ ಚಕ್ಕಂದವಾಡಿ ಇದೇ ಸಮಾಜದಲ್ಲಿ ಗರತಿ ಎಂದು ಮಾಡ್ತಾರೆ. ಮುಚ್ಚ ಬಾಯಿನ ಸಾಕು. ಎಲ್ಲ ಹೆಣ್ಣು ಮಕ್ಕಳು ನೀನು ಅಂದುಕೊಂಡಂತೆ ಇದ್ರೆ ಈ ಪ್ರಪಂಚದಲ್ಲಿ ಗರತಿ ಸ್ಥಾನಕ್ಕೆ ಯಾವ ರೀತಿ ಬೆಲೆನೂ ಸಿಗ್ತಾ ಇರಲಿಲ್ಲ. ಒಂದು ಹೆಣ್ಣಿಗೆ ಅವಳದೇ ಆದಂತಹ ಸ್ವಾತಂತ್ರ್ಯ, ಅಭಿಮಾನ, ಪ್ರೀತಿ, ವಿಶ್ವಾಸ ಅನ್ನೋದಿರುತ್ತೆ. ಅವಳದೇ ಆದಂತಹ ಘನತೆ, ಗೌರವ ಅನ್ನೋದಿರುತ್ತೆ. ಅದನ್ನ ಬಿಟ್ಟು ಒಂದು ಹೆಣ್ಣನ್ನು ಒಂದು ಕೀಳಾಗಿ ಕಂಡು ಅವಳ ಭಾವನೆಗಳಿಗೆ ಕೆಟ್ಟದಾಗಿ ಮಾತಾಡಿದ್ರೆ ಅದರ ಪರಿಣಾಮ ನೆಚ್ಚಾಗಿರುವುದಿಲ್ಲ. ಒಂದು ಹೆಣ್ಣಿಗೆ ಬೆಲೆ ಕೊಟ್ಟು ಅವಳನ್ನ ಗೌರವಿಸೋದನ್ನ ಕಲಿ. ಪರಂಪರೆಗೆ ಸಾಕ್ಷಿಯಾದ ಮಹಾಭಾರತ ನಡೆದಂತೆ ಒಂದು ಹೆಣ್ಣಿಗಾಗಿ ರಾಮಾಯಣ ನಡೆದಂತೆ ದ್ರೌಪದಿಗಾಗಿ. ಸಮಯ ಜಾರಿದರೆ ಬೇರೆ ನಿಲ್ತದೆ. ನೀನಾಗೆ ಒಲಿದು ಬಂದರೆ ಸ್ವರ್ಗ ಸುಖ, ಮೀರಿದರೆ ಮುಚ್ಚ ಬಾಯಿನ ಸಾಕು. ನೀನು ಕರೆದಿದ ತಕ್ಷಣ ನಿನ್ನ ತೋಳತಕ್ಕಿಲಿ ಹಾಡಿಕೊಡೋದಕ್ಕೆ ನನ್ನ ನೀನು ವೇಷ ಅಂತ ತಿಳ್ಕೊಂಡಿರೋ? ನೋಡು, ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ನೀನು ಅಂದುಕೊಂಡಂತೆ ಇದ್ಯಾವುದು ಕೂಡ ನಡೆಯೋದಕ್ಕೆ ಸಾಧ್ಯವಿಲ್ಲ. ಅಂದು ಮಹಾಭಾರತದಲ್ಲಿ ದ್ರೌಪದಿಗಾಗಿ ಅವಳನ್ನು ಕೆಡಿಸೋದಕ್ಕೆ ಹೋಗದಾಗ ಅವಳನ್ನ ಕಾಪಾಡೋದಕ್ಕೆ ಅಂತ ಬಂದು ಎಷ್ಟೋ ಪ್ರಾಣ ಪಾಪಿಗಳು ಯಾವ ರೀತಿ ಹಿಂಸೆ ಪಟ್ಟೆ ಹೋಗಿದ್ದಾರೆ ಅಂತ ಒಮ್ಮೆ ಯೋಚಿಸು. ಅಷ್ಟೇ ಅಲ್ಲದೆ ನೀನು ನನ್ನನ್ನು ಕೆಣಕಿದೆ ಆದ್ರೆ ಅದರ ಪರಿಣಾಮ ನೆಟ್ಟಗಿರೋದಿಲ್ಲ. ಒಂದು ಸಲ ಯೋಚಿಸು. ಒಂದು ಹೆಣ್ಣು, ನಾನು ಒಂದು ಹೆಣ್ಣಾಗಿ ನಿನಗೂ ಕೂಡ ಅಕ್ಕ ತಂಗಿಯರಿದ್ದಾರೆ, ಅವರು ಕೂಡ ನನ್ನಂತೆ ಅಂಗಾಂಗಗಳನ್ನು ಹೊಂದಿದ್ದಾರೆ ಅನ್ನೋದನ್ನ ಯೋಚನೆ ಮಾಡದಿರು. ಮಾನವ ಸಂತತಿಯೇ ನಿಂತು ಹೋಗ್ಬಿಡತ್ತೆ. ಸಂತಾನ ಭಾಗ್ಯ ಈ ರೀತಿ ಯೋಚನೆ ಮಾಡ್ತಾ ಹೋದ್ರೆ ಈ ಪ್ರಪಂಚದಲ್ಲಿ ಯಾವುದೇ ರೀತಿ ಬೆಲೆನೂ ಸಿಗ್ತಾ ಇರ್ಲಿಲ್ಲ. ಅಕ್ಕ ತಂಗಿಯರೆಂಬ ಭಾವನೆಗಳು ಹುಡ್ತಾ ಇರ್ಲಿಲ್ಲ. ನೋಡು, ನಿನ್ನ ಜೊತೆ ಮಾತಾಡೋದಕ್ಕೆ ನನಗೆ ಇಷ್ಟವಿಲ್ಲ. ಮರ್ಯಾದೆಗೆ ಹೇಳ್ತಾ ಇದೀನಿ, ಮೊದಲಿಂದ ತೊಲಗು. ನಿನ್ನೊಂದಿಗೆ ಮಾತಾಡೋದಕ್ಕೆ ನನಗೆ ಕೊಂಚಿತ್ತು ಇಷ್ಟವಿಲ್ಲ. ಹಸಿದು ಬಂದವನಿಗೆ ನೀಡುವ ಹಾಗೆ ಹೇಳಿ ಬಂದವನಿಗೆ ಶೀಲ. ಒಂದು ಹೆಣ್ಣಿಗೆ ಬೇಕಾಗಿದೆ ಅತ್ಯಮೂಲ್ಯವಾಗಿ ಆ ಶೀಲ. ಆ ಶೀಲವನ್ನು ಕಳೆದುಕೊಂಡ ಹೆಣ್ಣಿಗೆ ಎಂದಿಗೂ ಕೂಡ ಈ ಭೂಮಿ ಮೇಲೆ ಪ್ರಪಂಚದಲ್ಲಿ ಬೆಲೆ ಇಲ್ಲ. ಹೀಗಿರ್ಬೇಕಾದ್ರೆ ಒಂದು ಹೆಣ್ಣಿನ ಜೊತೆ ನಿನ್ನ ಶೀಲವನ್ನು ಕೊಡುವಂತ ಕೇಳ್ತಾ ಇದ್ದಿಲ್ಲ, ಅದನ್ನೇನು ಮಾರಾಟ ಮಾಡುವ ವಸ್ತು ಅಂತ ತಿಳ್ಕೊಂಡಿದ್ಯಾ? ಪ್ರತಿಯೊಬ್ರು ಕೂಡ ಒಂದು ಹೆಣ್ಣು ತನ್ನ ಶೀಲವನ್ನು ಕಳ್ಕೊಂಡಿದ್ದಾಳೆ ಅಂತ ಹೇಳಿದ್ರೆ ಈ ಸಮಾಜದಲ್ಲಿ ಒಂದು ಹೆಣ್ಣಿಗೆ ಯಾರು ಕೂಡ ಗೌರವ ಕೊಡೋದಿಲ್ಲ. ಹೀಗಿರ್ಬೇಕಾದ್ರೆ ಆ ಒಂದು ಶೀಲಕ್ಕೆ ಅವಳದೇ ಆದಂತ ಒಂದು ಪವಿತ್ರವಾದ ಬಂಧ ಇರುತ್ತೆ. ಶೀಲವನ್ನು
ಕೈ ತಪ್ಪಿ ಬಿದ್ದಾಗ ಹೊಡೆದು ಹೋಗಕ್ಕೆ ಅದೇನು ಮಣ್ಣಿನ ಮಡಿಕೆನ ಇಲ್ಲ ಅದನ್ನು ಕಚ್ಚಿದಾಗ ಉಳಿದು ಹೋಗಕ್ಕೆ ಅದೇನು ಕರ್ಪೂರನ ಕರ್ಪೂರ ಅದಕ್ಕೂ ಕೂಡ ಮೇಲು ಅದು ಪವಿತ್ರವಾದುದು. ಅದು ತನ್ನ ಒಳಾಂಗಣದಲ್ಲಿ ಇರುತ್ತೆ ಹೊರತು ಅದನ್ನ ಇಡೀ ಎಲ್ಲರೂ ಸ್ಪರ್ಶ ಮಾಡೋದಕ್ಕೂ ಬಿಡೋದಿಲ್ಲ, ಎಲ್ಲರಿಗೂ ತೋರ್ಸೋದಕ್ಕೂ ಆಗುದಿಲ್ಲ. ನೋಡು, ಹೀಗಿರ್ಬೇಕಾದ್ರೆ ಅವಳು ಒಂದು ಹೆಣ್ಣಾಗಿ ಅವಳ ಮರ್ಮಾಮಗಳನ್ನ ಮುಚ್ಕೊಂಡು ಓಡಾಡ್ತಿರ್ತಾಳೆ. ಹೀಗಿರ್ಬೇಕಾದ್ರೆ ಅವಳನ್ನ ಅಸಭ್ಯವಾಗಿ ಮಾತನಾಡಕ್ಕೆ ನಾಶಿ ಆಗುದಿಲ್ಲ. ಒಂದು ಹೆಣ್ಣನ್ನು ನೋಡೋದಕ್ಕಿಂತ ಮುಂಚೆ, ಕೆಟ್ಟ ರೀತಿ ಆಲೋಚನೆ ಮಾಡೋದಕ್ಕಿಂತ ಮುಂಚೆ ಅವಳು ಒಂದು ದೇವತೆ ಅನ್ನೋದನ್ನ ತಿಳಿದು ಮಾತನಾಡಿ ಅದನ್ನ ಬಿಟ್ಟು ಅವಳ ಶೀಲಕ್ಕೆ ಆಸೆ ಪಟ್ಟಿದೆಯಾದ್ರೆ ನಿನ್ನ ಜೀವ ಖಂಡಿತ ಹೋಗೋದು ಎಚ್ಚರವಾಗಿರು. ನಿನ್ನ ಕೀರ್ತನೆಯನ್ನು ಕೇಳ್ತಾ ಕೂತ್ಕೊಳ್ಳಕ್ಕೆ ಇದೇನು ಮಹಾಲ ಎಷ್ಟೋ ಧೈರ್ಯ ನಿನಗೆ. ಎಲ್ಲಾದ್ರೂ ಹೊಟ್ಟೆ ಪಾಡಿಗೆ ಆದ್ರ ಮಾಡಲು ಹೋಗಿ ನಿನ್ನ ತೀಟೆ ತೀರ್ಸ್ಕೊಂಡು ಆದ್ರ ಹುಟ್ಟಿದ ಬಂಡ. ನನ್ನ ತಾಯಿಯ ಬಗ್ಗೆ ಒಂದೇ ಒಂದು ಮಾತನಾಡಿದರು ಮುಂದೆ ಮಾತನಾಡಕ್ಕೆ ನಿನ್ನ ಬಾಯಲ್ಲಿ ನಾಲಿಗೆ ಇರಲ್ಲ ಹುಷಾರ್. ಕಾಣ್ದೇ ಇರೋ ನಿನ್ನ ತಾಯಿ ಬಗ್ಗೆ ಮಾತಾಡಿದ್ರೆ ನಿನಗಿಷ್ಟು ಕೋಪ ಬರ್ಬೇಕಾದ್ರೆ ನನ್ನ ಕಣ್ ಮುಂದೆ ನನ್ನ ಮಗಳನ್ನ ಮುಟ್ಟಿದ್ರೆ ನನಗೆಷ್ಟು ರೋಷ ಉಕ್ಕಬೇಡ, ನನಗೆಷ್ಟು ಉಕ್ಕಬೇಡ. ಕಣ್ಣೀರಿನಲ್ಲಿ ಕೈ ತೊಳೆಯೋ ನಿಮಗೇ ಇಷ್ಟಿರ್ಬೇಕಾದ್ರೆ ಏನು ಏನು ನಿತ್ಯ ಪನ್ನೀರಿನಲ್ಲಿ ಸ್ನಾನ ಮಾಡೋ ನನಗೆಷ್ಟಿರಬೇಡ. ಈ ನಿನ್ನ ಮಗಳ ಸೌಂದರ್ಯಕ್ಕೆ ನಿಮಗೆ ಸುಖದ ಸುಪ್ಪತ್ತಿಗೆ ನೀಡಲೆ. ಯಾವ ನಿನ್ನ ಸಂಪತ್ತಿನಿಂದಲೂ ಅಳಿಯಲಾಗದ ಮಾನವನ ಘಾತುಕ, ಮಾನಕ್ಕಾಗಿ ಮರಣವನ್ನ ಸ್ವೀಕರಿಸಿದ ಕುಟುಂಬ ನನ್ನದು. ಮನಸ್ಸು ಬೇಕು ಎನ್ನುವುದನ್ನ ಸಾಕು ಎನ್ನುವರಿಗೆ ಪಡೆಯೋ ಮಾನ ನನ್ನದು. ನೋಡು, ಬೇಡ, ಇನ್ನು ಒಂದು ಹೆಜ್ಜೆ ಮುಂದಿಟ್ರೆ ಇಲ್ಲಿಂದ ಹೋಗೋದು ನೀನಲ್ಲ, ನಿನ್ನ ಹೆಣ.
ಪರ ಇನ್ನು ನೀನು ನಾಯಿ ಮುಟ್ಟಿದ ಮಡಿಕೆ ನಾನು ಗುರಿ ಇಟ್ಟರೆ ಹಂತಕ, ಹೇಳಿದರೆ ಹಂತಕ, ನಿನ್ಯಾಗ ಕಂಟಕ, ಮಣ್ಣಿನ ಪಾಲಿಗೆ ಈ ವಿಷಯ ನಾನು ಮಾಡಿಬಿಟ್ರೆ ನಿನ್ನ ಮಗನ ಸಾವು ನನ್ನ ಕೈಯಲ್ಲಿ. ಕಣ್ಣೆದುರಿನಲ್ಲೇ ಮಗಳ ಮಾನವನ ರಕ್ಷಿಸಲಾಗದ ಕಟಕರ ಪಾಡಿನಲ್ಲಿ ಪಾಠ ಯಾವ ಮುಖ ಹೊತ್ಕೊಂಡು ಏನಾಯ್ತು ಮಗಳೇ ಒಟ್ಟು ಮೂಗನಾಗಿ ಮಾಡಿದಿದ್ರೆ ಎಷ್ಟೋ ಎಷ್ಟೋ ಪಾಲುಗಳು ಭಗವಂತ ಯಾವ ಮಕ್ಕಳ ರಕ್ಷಣೆಗೆ ತಂದೆ ಎಂಬ ಶಬ್ದವನ್ನು ನೀನು ಸೃಷ್ಟಿ ಮಾಡಿದ್ಯೋ ಆ ತಂದೆ ಎಂಬ ಪದಕ್ಕೆ ಅಪಚಾರ ಎಸಗಿಬಿಟ್ಟಲ್ಲ ದೇವರೇ. ಅಪಚಾರ ಇಲ್ಲ ಮಗಳೇ, ಏನು ಅಂತ ಸಮಾಧಾನ ಮಾಡ್ತಾರೆ. ಪ್ರತಿಕ್ಷಣವೂ ಒಂದು ಹೆಣ್ಣು ಶೀಲಕ್ಕೋಸ್ಕರ ಮಾಡಿ ಬದುಕಬೇಕಾದ್ರೆ ಈ ರೀತಿಯಾಗಿ ಇದೊಂದು ಹೆಣ್ಣಿನ ಜೀವನವನ್ನೇ
ನಾನು ಯಾರಿಗೋಸ್ಕರ ಬದುಕಿರ್ಬೇಕು? ನನ್ನ ಮಗಳು ಪ್ರಪಂಚ ಅನ್ಕೊಂಡಿದ್ದು ನನ್ನ ತಂದೆ ಮುಂದೆನೆ ನನ್ನ ಶೀಲ ಹಾಳಾಗೋಯ್ತಲ್ಲ. ನನ್ನ ತಂದೆಗೆ ಹೇಗೆ ಮುಖ ತೋರಿಸ್ಲಿ? ಏನ್ ಹೇಳಿ? ಅಪ್ಪ. ಇವತ್ತು ನನ್ನ ಮಗಳು ಶೀಲಿ ಕೇಳ್ಕೊಂಡಿರೋ ಹೆಣ್ಣಾಗಿ ಲಾಯಮಟ್ಟದ ಮಾಡ್ಕೆ ಆಗ್ಲಿಲ್ಲಪ್ಪ. ನೀಗೊಂದು ಮಾತು ನೆನಪಿದ್ಯಾ? ಪ್ರತಿಕ್ಷಣ ತನ್ನ ಮಗಳಿಗೆ ನೀನು ಹೇಳ್ಕೊಟ್ಟಿದ್ದಂತ ಗಾಂಭೀರ್ಯವಾದಂತ ಮಾತುಗಳು. ಮಗಳೇ, ಎಲ್ಲಿ ಹೋದ್ರು ದುಡುಕ್ಬಾರ್ದು, ದುಡುಕು ಸ್ವಭಾವದಿಂದ ನಡ್ಕೋಬಾರ್ದು ಅಂತ ಹೇಳ್ತಿದ್ದಿಲ್ಲ. ಬಗ್ಗೆ ಬಗ್ಗೆ ನಡಬೇಕಂತ ಹೇಳ್ತಿದ್ದಿಲ್ಲಪ್ಪ. ನೀನು ಹೇಳಿದ ಮಾತಿನಂತೆ ನಡ್ಕೊಂಡು ಇದು ನನ್ನ ಮಗಳ, ನಿನ್ನ ಮಗಳ ಜೀವನನೇ ಏನಪ್ಪ ಅದು? ಗಾಯ ಆಗ್ಬಿಟ್ಟಿದ್ಯಲ್ಲ. ಸೂತ್ರದಲ್ಲಿ ಯಾಕಂತ ಅಂತ ಕೇಳ್ತಿಯಲ್ಲಪ್ಪ? ಜಾರಿದ ಸೆರಗು ಇನ್ನು ಜೀವನದ ಕಥನೆ ಮುಗ್ದೋಗ್ಬಿಡ್ತಪ್ಪ. ಹೇಗಿರ್ಬೇಕಂದ್ರೆ ತನ್ನ ಅಪ್ಪನ ಗಾಳಿನ ನೋಡ್ಕೊಂಡು ಆ ರಕ್ತ ಸೋತ ಇದ್ರೆ ಅದನ್ನೆಲ್ಲ ನೋಡ್ಕೊಂಡು ಏನ್ ತರ ಇದು ಸೀರೆ ಒಂದು ತುಂಡು ಅಷ್ಟೇಪ್ಪ, ಸೀರೆ ಒಂದು ತುಂಡು. ನನ್ನ ಅಪ್ಪನಿಗೆ ಏನಾದ್ರೆ ಅದನ್ನು ಸಹಿಸ್ಕೊಳಕ್ಕಾಗಲ್ಲ. ಹೌದಪ್ಪ, ನನಗೆ ದೇವರು ನೀಡಿರೋ ಹುಡುಗರನಪ್ಪ. ಆ ದೇವರು ನಿನಗೆ ನೀಡಿದ ಹುಡುಗರಿಂದ ನನ್ನ ಕಾಲು ಗುಣ ಆಗಿ ಹೋದ ಮಗನೇ. ಆದ್ರೆ ಆ ಕಾಲ ನಿನ್ನ ಬದುಕಿಗೆ ಮಾಡಿದ ಗಾಯನ ಯಾರು ವಾಸಿ ಮಾಡಕ್ಕಾಗಲ್ಲ ಅಕ್ಕಲ್ಲ. ಆ ನೆನಪು ನಿಮ್ಮೆಲ್ಲರ ನೆನಪಾಗಿಯೇ ನಾನಿಲ್ಲಿಗೆ ಬಂದಿರೋದು. ಏನಕ್ಕ ಹರಿದ ಬಟ್ಟೆ ಅಪ್ಪನ ಕಾಲಿನಲ್ಲಿ ಅದು ಏನಿಲ್ಲ, ಅಪ್ಪನ ಕಾಲಿಗೆ ಸ್ವಲ್ಪ ಪೆಟ್ಟು ಬಿತ್ತು, ಅದಕ್ಕೆ ಏನು ಸಿಗ್ಲಿಲ್ಲಲ್ಲ, ಈ ಸೆರಗನ್ನ ಹರಿದು ಮನೆ ವಾತಾವರಣ ಬದುಕುವ ನಿನ್ನ ತನ್ನಿ ಎಂತ ಪರಿಸ್ಥಿತಿಯಲ್ಲೂ ತಲೆಬಾಗದ ಅಪ್ಪನ ಕಣ್ಣೀರು ಕಂಡಾಗ ಇಲ್ಲೇನೋ ನಡೆದಿದೆ ಎಂದು ನಾನು ಊಹಿಸಬಲ್ಲೆ. ಏನಾಯ್ತು ಹೇಳಕ್ಕ, ಹೇಳು. ಇಲ್ಲಪ್ಪ, ಹೊರಗಡೆ ಎಲ್ಲ ತುಂಬಾ ಏನೋ ಗಲಾಟೆ ಕೇಳ್ತಾ ಇತ್ತು. ಅಪ್ಪ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಅವರಿಗೆ ಗೊತ್ತಿಲ್ಲದಂತೆ ಬಿದ್ದು ಬಿಟ್ರು. ಚೆನ್ನಾಗಿ ತುಳ್ಕೊಂಡು ಹೋಗ್ಬಿಟ್ರು. ಅದಕ್ಕೆ ಅಪ್ಪನಿಗೆ ಸ್ವಲ್ಪ ಗಾಯ ಆಗ್ಬಿಟ್ಟಿದೆ ಅಷ್ಟೇ. ಹೌದಪ್ಪ, ಹೊರಗಡೆ ತುಂಬಿ ಗಲಾಟೆ, ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ಇಷ್ಟು ವರ್ಷಗಳ ಕಾಲ ನಾನಿನ ಋಣದಲ್ಲಿ ನಿನ್ನ ನೆರಳಲ್ಲಿ ಬೆಳೆದವನಪ್ಪ. ಸರಿಯಾಗಿ ಸುಳ್ಳು ಹೇಳಕ್ಕೂ ಬರೋದಲ್ಲಪ್ಪ. ಹೇಳಪ್ಪ, ದಯವಿಟ್ಟು ಹೇಳು, ಏನಾಯ್ತು ಅಂತ. ಅಕ್ಕ, ನೀನಾದ್ರೂ ಹೇಳಕ್ಕ. ಹಾಗೆ ನಮ್ದು ಬಿಡು, ನೀನ್ ಯಾವಾಗ ಬಂದೆ? ಹೇಗಿದ್ಯಾ? ಚೆನ್ನಾಗಿದ್ಯಾ ತಾನೆ? ಯಾಕಕ್ಕ ನನ್ನ ಹತ್ರ ನಿಜ ಹೇಳ್ಬಾರ್ದೆ? ದಿಕ್ಕಿಲ್ಲದ ಪರದೇಶಿಯಾದ ನನಗೆ ಅಪ್ಪ ಅಮ್ಮನ ಸ್ಥಾನ ಕೊಟ್ಟವರು ನೀವು. ತುತ್ತನ್ನು ತಿನ್ನಿಸಿ ಈ ದೇಹವನ್ನು ಬೆಳೆಸಿದಲ್ಲ ನೀವಕ್ಕ. ನನ್ನಮ್ಮನ ಮಡಿಲಿನ ವಾತ್ಸಲ್ಯವನ್ನು ತಾಯಿಯ ರೂಪದಲ್ಲಿ ಧಾರೆ ಎರೆದವರು ನೀವಕ್ಕ. ಬದುಕೆಂಬುದೇ ಇಲ್ಲದ ನನಗೆ ವಿದ್ಯೆ, ಬುದ್ಧಿ, ಅನ್ನ ನೀಡಿ ರಕ್ತ ಬಂಧುಗಿಂತ ಹೆಚ್ಚಾಗಿ
ಸಾಕಿ ತಲಗಿದವನು ನೀವಾದ್ರೂ ಹೇಳಪ್ಪ ನಿಜ ಹೇಳ ಅಪ್ಪ ಅಪ್ಪ ನೀವಾದ್ರೂ ಹೇಳಪ್ಪ ಏನಾಯ್ತು ಅಂತ ಹೇಳಪ್ಪ. ಏನು ಅಂತ ಹೇಳೋ ಏನು ಅಂತ ಹೇಳೋ ಮಗಳೇ, ನನ್ನ ಕಣ್ಣದ್ರಲ್ಲಿ ನಿಮ್ಮ ಅಕ್ಕ ನನ್ನ ಮಗಳು ಒಬ್ಬ ಕಾಮಂದನಿಗೆ ಬಲಿಯಾದಳು ಅಂತ ಹೇಳ, ಅವಳ ರಕ್ಷಣೆಗೆ ಧಾವಿಸಿದ ನನ್ನ ಕಾಲಿಗೆ ಅವನಿಂದ ಗುಂಡೇಟು ತಿಂದೆ ಅಂತ ಹೇಳ, ನನ್ನ ಹಣೆ ಬರ ಏನು ಹೇಳಿ ಇಷ್ಟೊಂದು ಗಂಡ ಅಂತ ನಡೆದೋಯ್ತೆ. ಸ್ವಲ್ಪ ಸಮಯ ಮುಂಚಿತವಾಗಿ ಬಂದಿದ್ರೆ ನಾನೇ ಇದನ್ನೆಲ್ಲ ತಡೆಯ ಗೊತ್ತಿತ್ತಲ್ಲ. ದೊಡ್ಡಪ್ಪ, ಯಾವುದೇ ಆದ್ರೂ ಏನೇ ಆದ್ರೂ ಆಗ್ಬೇಕು ಅಂತ ಇದ್ರೆ ಅದನ್ನ ಆ ಬ್ರಹ್ಮನಿಂದಾಗ್ಲಿ ಯಾರಿಂದಲೂ ತಡೆದಕ್ಕೆ ಶಕ್ತಿ ಇರಲು ತಡೆಯಕ್ಕಾಗಲ್ಲ. ಬೀದಿಯಲ್ಲಿ ಬಿದ್ದಿದ್ದ ನನ್ನ ಹಣೆ ಬರವನ್ನು ನೀವು ಗೊತ್ತಾಗ್ತಿಲ್ವೇ? ಮುಂದೆ ನಿಮ್ಮ ಕಷ್ಟಕ್ಕೆ ನಾನಾಗಿರ್ತೇನೆ ಅಕ್ಕ, ನಾನಾಗಿರ್ತೇನೆ. ದೊಡ್ಡಪ್ಪ, ನಮ್ಮ ಪಾಲಿಗೆ ಬದುಕೆ ಅನ್ನೋದು ಹೆಚ್ಚಾಗ್ಬಿಟ್ಟಿದೆ. ಹೇಗಿರ್ಬೇಕಾದ್ರೆ ಏನ್ ಮಾಡೋದಕ್ಕಾಗತ್ತೆ ಹೇಳಿ? ಏನು ಮಾಡೋದಕ್ಕಾಗಲ್ಲ. ಇಲ್ಲ ಅಕ್ಕ, ಇನ್ನೂ ಮುಚ್ಚಿಲ್ಲ, ಇನ್ನು ಮುಂದೆ ತೆರೆದುಕೊಳ್ಳಲಿದೆ. ಆಕಸ್ಮಿಕವಾಗಿ ವಾಗ್ದಾನ ಅನುಭವಿಸಿದರು ನೀವು, ಅದು ಪಾಪದ ಹೆಚ್ಚಾಗುವುದಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕೋರ್ಟ್ ಮೆಟ್ಟಿರೋಣ. ಮಾಡಿದ ಪಾಪಕ್ಕೆ ಪುಣ್ಯ ಕರಗಲೇಬೇಕು. ಬೇಡ ಕಣ ಸಾತ್ವಿಕ, ಬೇಡ ಕಣ, ಕೈ ಮುಗಿತೀರಿ. ನೋಡು, ನಮ್ಮ 3 ಜನರ ಮಧ್ಯೆ ಇರೋ ಗುಟ್ಟನ್ನ ಇಡೀ ಊರಿಗೆ ಸಾರೋದು ಬೇಡ ಕಣ ಮಗನೇ, ಬೇಡ. ನೋಡು, ಮೊದಲನೇದಾಗಿ ಈ ನೀಚ ಕೆಲಸ ಮಾಡಿದವನು ಯಾರು ಅಂತಾನೆ ನಮ್ಗೆ ಗೊತ್ತಿಲ್ಲ ಕಥಾ. ನಾವು ಕಳ್ಕೊಂಡಿರೋದು ಒಂದು, ಆದ್ರೆ ಉಳ್ಕೊಂಡಿರೋದು 100 ಮಗನೇ, 100. ನೋಡು, ನಾನು ನನ್ನ ಮಗಳು ನಾವು ಬಂದುದನ್ನು ಎದುರಿಸ್ತೀವಿ, ಬಂದುದಕ್ಕೆ ತಲೆ ಬಾಗೋದಿಲ್ಲ. ದಡು ಓಟಿನ ಮಾವಿ ಸತ್ತೋಗಿರ್ಬೇಕಂದ್ರೆ ಆ ಜೀವನದ ಭರದಲ್ಲಿ ಮತ್ತೆ ಬರ್ತಕ್ಕೆ ಅದು ಹೇಗೆ ಸಾಧ್ಯವಾಗುತ್ತೆ ಹೇಳಪ್ಪ? ಹೇಗ್ ಸಾಧ್ಯ? ಪಿತೃ ವಾತ್ಸಲ್ಯವೇ ನಿನಗೆ ಪ್ರಧಾನವಾಗಿದ್ರೆ, ಅಪ್ಪನೆಂಬ ಗೌರವ ನಿನಗಿದ್ರೆ ಸಾಧ್ಯ. ನೋಡು, ನನ್ನ ಋಣದಲ್ಲಿ ನೀನಿದ್ದೀಯ ಅನ್ನುವ ನಂಬಿಕೆ ನಿನಗಿದ್ರೆ ನೀವಿಬ್ಬರು ಈಗ ನಮ್ಗೊಂದು ಮಾತು ಕೊಡ್ಬೇಕು. ಇಲ್ಲಿ ನಡೆದಿರೋ ಘಟನೆ ನಮ್ಮ 3 ಜನಕ್ಕೆ ಬಿಟ್ಟು ನನ್ನ ಮಗ ರಕ್ಷಕನಿಗೆ ಯಾವ ಕಾರಣಕ್ಕೂ ತಿಳಿಯಕೂಡದು. ಹಾಗಂತ ನೀವಿಬ್ರು ನನಗೆ ಮಾತು ಕೊಡ್ಬೇಕು. ಇದು ನನ್ನ ಆಜ್ಞೆ ಅಲ್ಲ ಕಣ್ಣ, ಇದು ನಿಮ್ಮಲ್ಲಿ ನಾನು ಬೇಡ್ತಿರೋ ಭಿಕ್ಷೆ ಕಂದ. ಇದಕ್ಕೆಲ್ಲ ಧಕ್ಕೆ ಬರುತ್ತೆ ಅನ್ನೋದಾದ್ರೆ ಎಂತ ಸಂದರ್ಭಗಳು ಬಂದ್ರು, ಯಾರು ಏನೇ ಕೇಳಿದ್ರು, ಜೀವ ಹೋಗುವಂತ ಸಂದರ್ಭ ಬಂದ್ರು ನಮ್ಮ ಗಂಡನ್ನ ನಾವು ಯಾರ ಹತ್ರನೂ ಹೇಳಲ್ಲಪ್ಪ, ಯಾರ ಹತ್ರನೂ ಹೇಳಲ್ಲ. ಇದು ನಿನ್ ಮೇಲೆ ಆಣೆಗೂ ಸತ್ಯಪ್ಪ. ನಾನೊಬ್ಬ ಡಾಕ್ಟರ್ ಆಗಿ ನಿಮ್ಮಿಬ್ಬರಿಗಾಗಿರುವ ಬೇರೆ ಬೇರೆ ತರದ ಗಾಯಗಳನ್ನು ಯಾವುದೇ ರೀತಿಯಲ್ಲಾದ್ರೂ ನಾನು ಗುಡಿಸಬಲ್ಲೆ. ಮುಂದೆ ನಿಮ್ಗೂ ಅರ್ಥವಾಗುತ್ತೆ. ನಡಿಯಪ್ಪ, ಒಳಗೆ ಹೋಗೋಣ. ಕಣ್ಣ ಮುಚ್ಚೆ ಕಡೆ ಗೂಡೆ ಆಟ ನಮ್ಮ ಬಾಳು, ಯಾರ್ಯಾರ ನಿಜ